ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು LIC ಹೌಸಿಂಗ್ ಫೈನಾನ್ಸ್ನಲ್ಲಿರುವಂತಹ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ವೀಡಿಯೋಸ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾನು LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ನಲ್ಲಿರುವಂತಹ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ನೋಟಿಫಿಕೇಷನ್ ಆಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಟೋಟಲ್ 200 ಪೋಸ್ಟ್ ಹುದ್ದೆಗೆ ನೋಟಿಫಿಕೇಷನ್ ಆಗಿರುವಂಥದ್ದು. ಇನ್ನು ಅದರಲ್ಲೂ ಕರ್ನಾಟಕದಲ್ಲಿ ನೋಡೋದಾದರೆ 38 ಪೋಸ್ಟ್ ಖಾಲಿ ಇದೆ. 38 ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಪರೀಕ್ಷೆ ನಡೆಯುವಂಥ ಸ್ಥಳ ಯಾವುದು ಅಂತ ಹೇಳಿದರೆ ನೋಡಿದ್ರೆ ಕರ್ನಾಟಕದಲ್ಲಿ ನಾವು ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿದವರು ಕರ್ನಾಟಕದಲ್ಲಿ ಎಕ್ಸಾಮನ್ನು ಬರೆಯುವಂಥದ್ದು. ಇನ್ನು ಇಂಟರ್ವ್ಯೂ ಕೂಡ ಅಷ್ಟೇ ಕರ್ನಾಟಕದಲ್ಲೇ ಇರುತ್ತೆ. ಮತ್ತು ಇನ್ನು ಒಬ್ಬ ವ್ಯಕ್ತಿಗೆ ಒಂದು ರಾಜ್ಯದಲ್ಲಿ ಮಾತ್ರ ಅಪ್ಲಿಕೇಶನನ್ನು ಹಾಕುವಂಥದ್ದು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮತ್ತು ವೇಕೆನ್ಸಿ ಇರುವ ಸ್ಥಳವು ಮತ್ತು ಎಕ್ಸಾಮ್ ನಡೆಯುವ ಸ್ಥಳ ಇದು ಬೇರೆ ಬೇರೆ ಆಗಿರ್ತದೆ. ಇನ್ನು ಆ ಎಕ್ಸಾಮನ್ನು ಆನ್ಲೈನ್ ಮೂಲಕ ಮಾಡುವಂಥದ್ದು. ಆನ್ಲೈನ್ ಎಕ್ಸಾಮ್ ಇರುತ್ತೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಆ್ಯಂಡ್ ಅರ್ಜಿ ಹಾಕಲು ಪ್ರಾರಂಭದ ದಿನಾಂಕ ನೋಡೋದಾದರೆ 25/7/2024. ಇನ್ನು ಫೀಸ್ ಪೇ ಮಾಡಲು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ಹೇಳಿ ನೋಡಿದ್ರೆ 14/8/2024 ಅಂದರೆ ಆಗಸ್ಟ್ 14ನೇ ತಾರೀಕಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತದೆ. ಇನ್ನು ಎಕ್ಸಾಮ್ನ ಕಾಲ್ ಲೆಟರ್ ನಾವು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳಿದರೆ 7 to 14 ಡೇಸ್ ಬಿಫೋರ್ ಎಕ್ಸಾಮ್, ಅಂದರೆ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಂದರೆ 7 to 14 ಡೇಸ್ ಮುಂಚೆ ಆಲ್ ಟಿಕೆಟನ್ನು ಬಿಡ್ತಾರೆ. ಆವಾಗ ನಾವು ಅದನ್ನು ಡೌನ್ಲೋಡು ಮಾಡ್ಕೊಳ್ಬೋದು. ಇನ್ನು ಎಕ್ಸಾಮ್ ನಡೆಯುವಂತಹ ಮಂತ್ ಯಾವುದು ಅಂತ ಹೇಳಿದ್ರೆ ಮೇ ಬಿ ಸೆಪ್ಟೆಂಬರಲ್ಲಿ ನಡಿಬೋದು ಅಂತ ಹೇಳಿದ್ದಾರೆ. ಇನ್ನು ಯಾರೆಲ್ಲ ಅಪ್ಲಿಕೇಶನನ್ನು ಹಾಕ್ತೀರಾ ಅವರು ರೆಗ್ಯುಲರ್ ಆಗಿ ಇವರ ಅಫಿಷಿಯಲ್ ವೆಬ್ಸೈಟ್ನ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಸ್ಯಾಲ್ರಿ ನೋಡೋದಾದರೆ 32,000ಇಂದ 35,000 ಪರ್ ಮಂತ್ ಇರ್ತದೆ. ಮತ್ತು ಅದರಲ್ಲಿ ಹೆಚ್ಚು ಕಮ್ಮಿ ಕೂಡ ಆಗ್ತದೆ. ಇನ್ನು ಪ್ರೊಬೇಷನ್ ಪೀರಿಯಡ್ ಅಂತೇನಿದೆ ಅದು ಆಯ್ಕೆಯಾದ ದಿನಾಂಕದಿಂದ 6 ತಿಂಗಳು ತನಕ ಇರುತ್ತೆ. ಅಥವಾ ಅವರ ರೂಲ್ಸ್ ಹೇಗಿರುತ್ತೋ ಹಾಗೆ ಅದು ಚೇಂಜ್ ಆಗ್ಬೋದು. ಇದರ 6 ತಿಂಗಳ ಒಳಗಡೆ ಇರ್ಬೋದು. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವುದು ರೀತಿ ಇರುತ್ತೆ ಅಂತೇಳಿ ನೋಡೋದಾದರೆ ಮೊದಲಿಗೆ ಭಾರತೀಯರಾಗಿರಬೇಕು ಮತ್ತು ವಯಸ್ಸು 21ರಿಂದ 28 ವರ್ಷದೊಳಗಡೆ ಇರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು 21 years to 28 years. ಅಂದರೆ 2/7/1996ಗಿಂತ ಮೊದಲು ಜನಿಸಿರಬಾರ್ದು ಮತ್ತು 1/7/2003 ನಂತರ ಜನಿಸಿರಬಾರ್ದು ಅಂತ ಇದೆ. ಆ್ಯಂಡ್ ವಿದ್ಯಾರ್ಹತೆ ನೋಡೋದಾದರೆ ಅರ್ಹತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಗ್ರ್ಯಾಜುಯೇಟ್ ಆಗಿರಬೇಕು ಮತ್ತು ಮಿನಿಮಮ್ 60% ಮಾರ್ಕ್ಸನ್ನು ತಗೊಂಡಿರಬೇಕು. ಯಾರೆಲ್ಲ 60% ಮಾರ್ಕ್ಸ್ ತೊಗೊಂಡಿದ್ದೀರಾ, ಡಿಗ್ರಿ ಆಗಿದೆ, ಅವರು ಈ ಪೋಸ್ಟಿಗೆ ಅಪ್ಲೈಯನ್ನು ಮಾಡ್ಬೋದು. ಮತ್ತು ಯಾವುದೇ ಕರೆಸ್ಪಾಂಡೆನ್ಸ್ ಆಗಿರ್ಬೋದು, ಡಿಸ್ಟೆನ್ಸ್ ಎಜುಕೇಷನ್ ಆಗಿರ್ಬೋದು ಅಥವಾ ಪಾರ್ಟ್ ಟೈಮಲ್ಲಿ ಯಾರಾದರೂ ಡಿಗ್ರಿ ಮಾಡಿದರೆ ಅವರಿಗೆ ಈ ಪೋಸ್ಟಿಂಗ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇಲ್ಲ. ಓನ್ಲಿ ರೆಗ್ಯುಲರ್ ಬೇಸ್ ಯಾರು ಡಿಗ್ರಿ ಮಾಡಿರ್ತೀರೋ ಅವರಿಗೆ ಮಾತ್ರ ಈ ಜಾಬಿಗೆ ಅಪ್ಲೈಯನ್ನು ಮಾಡ್ಬೋದು. ಆ್ಯಂಡ್ ಕಂಪ್ಯೂಟರ್ ಲಿಟ್ರಸಿ, ಕಂಪ್ಯೂಟರ್ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ಅಷ್ಟೆಲ್ಲ ಕಂಪ್ಯೂಟರ್ ಆಪ್ರೇಟ್ ಮಾಡಲು ತಿಳಿದಿರಬೇಕು ಮತ್ತು ಕಂಪ್ಯೂಟರ್ನಲ್ಲಿ ಡಿಪ್ಲೊಮಾ, ಡಿಗ್ರಿ ಅಥವಾ ಒಂದು ಡಿಗ್ರಿಯಲ್ಲಿ ಹೈಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಅಥವಾ ಯಾವುದಾದ್ರೂ ಇನ್ಸ್ಟಿಟ್ಯೂಷನಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಇದನ್ನು ಸ್ಟಡಿ ಮಾಡಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟು ಬೇಕು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ. ಮತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಯಾವುದಾದ್ರು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು ಅಂತ. ಕಂಪ್ಯೂಟರ್ ನಾಲೆಜ್ ಬೇಕು ಅಂತ ಹೇಳಿದ್ದಾರೆ. ಇನ್ನು ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ ಇರ್ತದೆ ಮತ್ತು ಇಂಟರ್ವ್ಯೂ. ಆನ್ಲೈನ್ ಎಕ್ಸಾಮ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಆದವ್ರನ್ನ ಇಂಟರ್ವ್ಯೂ ಮಾಡಿ ಅದರಲ್ಲೇ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಏನೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂತೇಳಿ ತಿಳ್ಕೊಳ್ತಾ ಹೋಗೋದಾದರೆ ಟೋಟಲ್ ಮಾರ್ಕ್ಸ್ 200 ಇರುತ್ತೆ. 200 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಸಬ್ಜೆಕ್ಟ್ ಯಾವುದೆಲ್ಲ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಅಂದರೆ 40 ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ. ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಇದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಜನರಲ್ ಅವೇರ್ನೆಸ್ ಇದು ಸ್ಪೆಷಲ್ ಎಂಫಸಿಸ್ ಆನ್ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಇರುತ್ತೆ. ಅಂದರೆ ಈ ಜನರಲ್ ಅವೇರ್ನೆಸ್ಸಲ್ಲಿ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಕ್ವಶನನ್ನು ಕೇಳ್ತಾರೆ. ಅದು 40 ಮಾರ್ಕ್ಸಿಗೆ ಇದೆ.
ಆ್ಯಂಡ್ ನ್ಯೂಮೆರಿಕಲ್ ಎಬಿಲಿಟಿ ಇದು ಕೂಡ 40 ಮಾರ್ಕ್ಸಿಗೆ ಇದೆ. ಆ್ಯಂಡ್ ಕಂಪ್ಯೂಟರ್ ಸ್ಕಿಲ್ ಇದು ಕೂಡ ಅಷ್ಟೇ 40 ಮಾರ್ಕ್ಸಿಗೆ ಇದೆ. ಟೋಟಲ್ 200 ಮಾರ್ಕ್ಸಿಗೆ ಈ ಎಕ್ಸಾಮು ನಡೆಯುವಂಥದ್ದು. ಇನ್ನು ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ನಡೆಯುತ್ತೆ ಅಂತ ಹೇಳಿ ನೋಡೋದಾದರೆ ಇದು ಇಂಗ್ಲೀಷ್ ಮೀಡಿಯಮಲ್ಲೇ ಇರುತ್ತೆ. ನೀವು ಎಕ್ಸಾಮ್ ಬರೆಯೋದು ಇಂಗ್ಲೀಷ್ ಮೀಡಿಯಮಲ್ಲೇ ಎಕ್ಸಾಮನ್ನು ಬರೀಬೇಕಾಗ್ತದೆ. ಮತ್ತು ನೆಗೆಟಿವ್ ಮಾರ್ಕ್ಸ್ ಇದೆ. ತಪ್ಪು ಯಾವುದಾದ್ರೂ ಕ್ವಶನ್ ತಪ್ಪಾದರೆ ಅದಕ್ಕೆ 0.25 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಇನ್ನು ಅಪ್ಲೈಯನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ, ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ನೋಡೋದಾದರೆ, LIC ಹೌಸಿಂಗ್ ಫೈನಾನ್ಸ್ ವೆಬ್ಸೈಟಲ್ಲಿ ಹೋಗಿ ಕೆರಿಯರನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈಯನ್ನು ಮಾಡಬೇಕು. ಅದಕ್ಕಿಂತ ಮುಂಚೆ ಕ್ಯಾಂಡಿಡೇಟ್ ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ದರೆ ಅವರು ಏನೆಲ್ಲ ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ಒಂದು ಫೋಟೋಗ್ರಫಿ ಇಟ್ಕೊಳ್ಬೇಕು, ಅಂದರೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಳ್ಬೇಕು. ಆ್ಯಂಡ್ ಸಿಗ್ನೇಚರ್ ಬ್ಲ್ಯಾಕ್ ಇಂಕಲ್ಲಿ ಮಾಡಿ ಇಟ್ಕೊಂಡಿರಬೇಕು. ಒಂದು ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್. ಮತ್ತು ನೀವು ಸಿಗ್ನೇಚರ್ ಮಾಡುವಾಗ ನೀವು ಕ್ಯಾಪಿಟಲ್ ಲೆಟರಲ್ಲಿ ಸಿಗ್ನೇಚರ್ ಮಾಡಬಾರ್ದು, ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಅವರು. ನೀವು ಸಿಗ್ನೇಚರ್ ಮಾಡುವಾಗ ನೋಡಿ ಸಿಗ್ನೇಚರ್ ಮಾಡಿ. ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ನೋಡೋದಾದರೆ 800 ಆನ್ಲೈನ್ ಪೇಮೆಂಟ್ ಮೋಡಲ್ಲಿ ಮಾಡಬೇಕು. ಆನ್ಲೈನ್ ಥ್ರೂ ನೀವು ಪೇಮೆಂಟ್ ಮಾಡಲಿಕ್ಕಿರ್ತದೆ. ಇದು ಎಕ್ಸಾಮ್ ನಡೆಯುವಂಥ ಸ್ಥಳ ಇನ್ನು ಕರ್ನಾಟಕದಲ್ಲಿ ಎಕ್ಸಾಮ್ ಎಲ್ಲೆಲ್ಲಿ ನಡೆಯುತ್ತೆ ಅಂತೇಳಿ ನೋಡೋದಾದರೆ, ಬೆಂಗಳೂರಲ್ಲಿ ಆಗುತ್ತೆ, ಮೈಸೂರಲ್ಲಿ ಆ್ಯಂಡ್ ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಮಂಗಳೂರು, ಈ 5 ಜಾಗದಲ್ಲಿ ಈ 5 ಪ್ಲೇಸ್ ಏನಿದೆ ಇಲ್ಲಿ ಎಕ್ಸಾಮನ್ನು ನಡೆಸ್ತಾರೆ ಅವರು. ಇದಕ್ಕೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಓದ್ಕೊಳ್ಬೋದು, ಓದಿ ಅಪ್ಲೈಯನ್ನು ಮಾಡ್ಬೋದು. ಯಾರಾದರೂ ಅರ್ಹ ಮತ್ತು ಆಸಕ್ತಿಯಾದಂಥ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ, ನಿಮಗೆ ಅಪ್ಲೈ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಿಗೆ ಈ ಎಲ್ಲ ಕ್ರೈಟೀರಿಯಾ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ನೀವು ಅಪ್ಲೈಯನ್ನು ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ. ಮತ್ತೊಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.